ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆಯೇ ಬಿಸಿ ಮುಟ್ಟಿಸಿದ್ದಾರೆ. ಕೆಜಿಗಟ್ಟಲೆ ಬಂಗಾರ ಬೆಳ್ಳಿ, ಕಂತೆ ಕಂತೆ ನೋಟು ಇದು ಭ್ರಷ್ಟ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಿದ್ದು. ದಾಳಿ ವೇಳೆ ಬೆಚ್ಚಿ ಬಿದ್ದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಅದರಲ್ಲಿ ಮನೆಯಲ್ಲಿ ಅಪಾರ ಪ್ರಮಾಣದ ಹಣ, ಚಿನ್ನ ಪತ್ತೆಯಾಗಿದೆ. ದಾಳಿ ಮಾಡಿದ ವೇಳೆ ಪಕ್ಕದ ಮನೆಗೆ ಚಿನ್ನ ಇದ್ದನ್ನ ಆ ಬ್ಯಾಗ್ ಅನ್ನ ಎಸೆದಿದ್ದಾನೆ ಆ ಕದೀಮ, ಅಂದ್ರೆ ಭ್ರಷ್ಟ ಅಧಿಕಾರಿ. ಪಕ್ಕದ ಮನೆಗೆ ತೆರಳಿ ಬ್ಯಾಗ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೆಜಿಗಟ್ಟಲೆ ಬಂಗಾರ, ಬೆಳ್ಳಿ, ಕಂತೆ ಕಂತೆ ನೋಟು ಸಿಕ್ಕಿದ್ದು ಅಧಿಕಾರಿಯ ಮನೆಯಲ್ಲಿ. ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆಗೆ ರೇಡ್ ಮಾಡಿದ ಸಂದರ್ಭದಲ್ಲಿ ಭ್ರಷ್ಟ ಅಧಿಕಾರಿ ಮಾಡಿದ್ದೇನು, ರೇಡ್ ತನ್ನ ಮನೆಗೆ ಬೆಳ್ಳಂಬೆಳಗ್ಗೆ ಆಗಿದೆ. ಆದರೆ ಚಿನ್ನ, ಬೆಳ್ಳಿ ತುಂಬಿದ, ನಗದು ತುಂಬಿದ ಬ್ಯಾಗನ್ನು ಪಕ್ಕದ ಮನೆಯ ಆಸುಪಾಸಿನಲ್ಲಿ ಹಾಕಿದ್ದಾರೆ. ತಮ್ಮನೆಯ ಕಿಟಕಿಯಿಂದ ಎಸೆದ ನಂತರದ ಸಂದರ್ಭದಲ್ಲಿ ಆ ಪಕ್ಕದ ಮನೆಯವರು, ನೆರೆಹೊರೆಯವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಮಾಹಿತಿ ಕೂಡ ಮುಟ್ಟಿಸಿದ್ದಾರೆ. ಇವತ್ತು ಬ್ಯಾಂಗ್ಳೂರು ಸಿಟಿ 2 ಘಟಕದಿಂದ 3 ಆಫೀಸರ್ಸ್ ಮನೆಗಳ ಮೇಲೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಕೇಸಸ್ ರಿಜಿಸ್ಟರ್ ಮಾಡಿ, ಸೊ ಕೋರ್ಟಿಂದ ವಾರೆಂಟ್ಸ್ ತಗೊಂಡು ಅವರ ಮನೆಗಳಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಸೊ ಆ 3 ಜನರಲ್ಲಿ ಒಬ್ಬರು ಲೀಗಲ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಡೆಪ್ಯೂಟಿ ಕಂಟ್ರೋಲರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಅತರ್ ಅಲಿ ಅಂತ. ಸೊ ಅವರ ಮನೆಯಲ್ಲಿ ನಿಮ್ಗೆ ಆಲ್ರೆಡಿ ಈಗಾಗಲೇ ಶೇರ್ ಮಾಡಿದ್ದೀನಿ, ಒಂದು ಅಪ್ರಾಕ್ಸಿಮೇಟ್ 2.2 kg ಗೋಲ್ಡ್, 4 kg ಸಿಲ್ವರ್ ಮತ್ತೆ 25 lakhs ಕ್ಯಾಶ್ ಪತ್ತೆ ಆಗಿದೆ. ಸೊ ಇನ್ನೂ ಶೋಧ ಕಾರ್ಯ ನಡೀತಾ ಇದೆ. ಎರಡನೇದು ರಮೇಶ್ ಕುಮಾರ್ ಅಂತ ಹೇಳಿ ಜಾಯಿಂಟ್ ಕಂಟ್ರೋಲರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್. ಸೊ ಅವ್ರ ಮನೆ ಕೂಡ ರೈಡ್ ಆಗಿದೆ, ಟೀಮ್ಸ್ ರೈಡ್ಸ್ ನಡೀತಾ ಇದ್ದಾವೆ. ಮೂರನೇದು BV ರಾಜಾ ಅಂತ ಹೇಳಿ ಈಸ್ ಎನ್ FDI ಇನ್ KADB SLO ಆಫೀಸಲ್ಲಿ FDI ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಮನೆ ಕೂಡ ರೈಡ್ ಆಗಿದೆ. ಸೊ ಸದ್ಯಕ್ಕೆ ಪತ್ತೆ ಮಾಡಿರುವಂತ ಇದರಲ್ಲಿ ಅದರಲ್ಲಿ ಅವರ ಮನೆಯಲ್ಲಿ 25 lakhs ಕ್ಯಾಶ್ ಅದು, ಮತ್ತೆ ಅವರು ಆ ಚಿನ್ನದ ಬ್ಯಾಗ್ ಅನ್ನು ಪಕ್ಕದ ಮನೆಗೆ ಎಸಿತಾರೆ. ಸೊ ಅದು ಕೂಡ ನಮ್ಮವರು ಅಲರ್ಟ್ ಆಗಿ ಹಿಡ್ಕೊಂಡು. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ. ತಮ್ಮ ಮನೆಗೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಗೆ ಬರ್ತಾ ಇದ್ದಂತೆ ಅಧಿಕಾರಿಯೊಬ್ಬರು, ಅಂದ್ರೆ ಹತ್ತರಲ್ಲಿ ಚಿನ್ನ ಮತ್ತು ಹಣ ಇದ್ದ ಬ್ಯಾಗ್ ಅನ್ನ ಕಿಟಕಿಯಿಂದ ಪಕ್ಕದ ಮನೆಗೆ ಎಸೆದ ಪ್ರಸಂಗ ಕೂಡ ನಡೆದಿದೆ. ಕಾನೂನು ಮಾಪನ ಇಲಾಖೆ ಡೆಪ್ಯೂಟಿ ಕಂಟ್ರೋಲರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತಹ ಹತ್ತರಲ್ಲಿ ಎಂಬುವರ ನಿವಾಸ ಮತ್ತು ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮುಂಜಾನೆ 5 ಆಗಿರುವಂತಹ ದಾಳಿ ಇದು. ಆ ಸಂದರ್ಭದಲ್ಲಿ 25 ಲಕ್ಷ ರೂಪಾಯಿ ನಗದು, 2 kg ಚಿನ್ನಾಭರಣ, 2 kg ಬೆಳ್ಳಿ ವಸ್ತು, 40ಕ್ಕೂ ಹೆಚ್ಚು ವಾಚ್ಗಳು ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿ ವೇಳೆ ಚಿನ್ನಾಭರಣ, ನಗದು, ಬೆಳ್ಳಿ ಪತ್ತೆಯಾಗಿದೆ. ಅಧಿಕಾರಿಗಳು ಮನೆಗೆ ಎಂಟ್ರಿ ಕೊಡ್ತಾ ಇದ್ದಂತೆ ತನ್ನದೇ ಆದಂಥ ಕರಾಮತ್ತನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಹತ್ತರಲ್ಲಿ ಮಾಡಿದ್ದಾರೆ. ಆದರೆ ನೆರೆಹೊರೆಯವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾಥ್ ಕೊಟ್ಟಿದ್ದಾರೆ. ಕೆಜಿಗಟ್ಟಲೆ ಬಂಗಾರ, ಬೆಳ್ಳಿ, ಕಂತೆ ಕಂತೆ ನೋಟು ಈ ಭ್ರಷ್ಟ ಅಧಿಕಾರಿಯ ಮನೆಯಲ್ಲಿ ಲಭ್ಯವಾಗಿರುವಂಥದ್ದು. ಪರಿಶೀಲನೆ ವೇಳೆ ಹತ್ತರಲ್ಲಿ ಮನೆಯಲ್ಲಿ ಹಣ, ಚಿನ್ನ ಪತ್ತೆಯಾಗಿದೆ. ಅಧಿಕಾರಿಗಳು ಮನೆಗೆ ಎಂಟ್ರಿ ನೀಡ್ತಾ ಇದ್ದಂತೆ, ಅಂದ್ರೆ ಬೆಳಗಿನ ಜಾವ 5 ಎಂಟ್ರಿ ನೀಡ್ತಾ ಇದ್ದಂತೆ ಪಕ್ಕದ ಮನೆಯ ಕಿಟಕಿಯೊಳಗೆ ಚಿನ್ನ ಇದ್ದಂತ ಬ್ಯಾಗನ್ನ ಎಸೆದಿರ್ತಾರೆ. ಪಕ್ಕದ ಮನೆಯ ಕಿಟಕಿಗೆ ಹತ್ತಿರದಲ್ಲೇ ಮೊದಲ ಅಂತಸ್ತಿರೋದ್ರಿಂದಾಗಿ ಅಲ್ಲಿಂದ ಪಕ್ಕದ ಮನೆ ಕಿಟಕಿ ಒಳಗೆ ಬ್ಯಾಗ್ ಒಳಗೆ ಆ ಚಿನ್ನ, ನಗದು ಏನೇನಿದೆ ಅದನ್ನೆಲ್ಲ ತುಂಬಿ ಎಸೆದಿರ್ತಾರೆ. ಆದರೆ ನೆರೆ ಮನೆ ನಿವಾಸಿ ಏನಿದ್ದಾರೆ ಖುದ್ದು ಅಧಿಕಾರಿಗಳನ್ನು ಕರೆದಿದ್ದಾರೆ. ಕೂಡಲೇ ಹೋಗಿ ಪರಿಶೀಲನೆ ಮಾಡಿದಾಗ ಆ ಬ್ಯಾಗ್ ಪತ್ತೆಯಾಗಿದೆ, ಅದರಲ್ಲಿ ಚಿನ್ನ ಇರೋದು ಕೂಡ ಪತ್ತೆಯಾಗಿದೆ. ನಂತರ ಅಧಿಕಾರಿಗಳು ಆ ಬ್ಯಾಗನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ರೈಟ್, ಯಾರಿ ವ್ಯಕ್ತಿ ಅಂತ ನೋಡೋದಾದ್ರೆ, ಏನು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಕಾನೂನು ಮಾಪನ ಇಲಾಖೆಯ ಡೆಪ್ಯೂಟಿ ಕಂಟ್ರೋಲರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ ಈ ಅತ್ತರ್ ಅಲಿ. ಬೆಳಗ್ಗೆ 5 ಹೊತ್ತಿಗೆ ಕಲ್ಯಾಣ ನಗರದಲ್ಲಿರುವಂತಹ ನಿವಾಸಕ್ಕೆ ತೆರಳಿದ ಲೋಕಾಯುಕ್ತ ಅಧಿಕಾರಿಗಳು ಸುಮಾರು ಬೆಳಗ್ಗಿನಿಂದ ಈವರೆಗೂ ಕೂಡ ದಾಳಿ ನಡೆಸಿದ್ದಾರೆ, ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.